ಪೌರಾಯುಕ್ತಗೆ ಧಮಕಿ ಹಾಕಿ ಕಡೆಗೂ ಜೈಲು ಸೇರುವಲ್ಲಿ ಯಶಸ್ವಿಯಾಗಿದ್ದಾನೆ ಪುಡಾರಿ ರಾಜಕಾರಣಿ ರಾಜೀವ್ ಗೌಡ ಅನ್ನೋದರ ಡೀಟೇಲ್ಸು. ಆರೋಪಿ ರಾಜೀವ್ ಗೌಡಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗ್ತಾ ಇದೆ. ಚಿಂತಾಮಣಿ ತಾಲೂಕು ಉಪ ಕಾರಾಗೃಹಕ್ಕೆ ರಾಜೀವ್ ಗೌಡನನ್ನು ಶಿಫ್ಟ್ ಮಾಡಲಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಚಿಂತಾಮಣಿ ತಾಲೂಕು ಕಾರಾಗೃಹಕ್ಕೆ ಪೊಲೀಸರು ಬಿಟ್ಟು ಬಂದಿದ್ದಾರೆ. ಇದೇ ನಿನಗೆ ಕರೆಕ್ಟ್ ಆಗಿರೋ ಜಾಗ ಅಂತ ಪೊಲೀಸರು ಬಿಟ್ಟು ಬಂದಿರೋದು ಗೊತ್ತಾಗ್ತಾ ಇದೆ. 13 ದಿನಗಳ ಅತಿದೊಡ್ಡ ಕಾರ್ಯಾಚರಣೆಯ ಬಳಿಕ ಈತನನ್ನು ಫೈನಲಿ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾದರು. ಆರೋಪಿಯನ್ನು ಕೋರ್ಟ್ ಮುಂದೆ ಒಪ್ಪಿಸಿದ್ರು. ನಿರೀಕ್ಷೆಯಂತೆ ಜೇಸಿಗೆ ಕಳಿಸಿದ್ದಾರೆ. ಖುಷಿ ನೋಡಿ ಮುಖದಲ್ಲಿ, ಅಂತೂ ಇಂತೂ ತನ್ನ ನೆಚ್ಚಿನ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಆ ಮೂತಿಯಲ್ಲಿ ಖುಷಿ ಇರೋದನ್ನು ನೋಡ್ತಾ ಇದ್ದೀರಾ ನೀವು. ಈ ವ್ಯಕ್ತಿ 13 ದಿನಗಳಿಂದ ಸುದ್ದಿಯಲ್ಲಿರೋದು. ಅಲ್ಲಿ ತನಕ ನಮಗೆ ಗೊತ್ತೇ ಇರಲಿಲ್ಲ ಇಂಥದ್ದೊಂದು ಕ್ಯಾಂಡಿಡೇಟ್ ಇದ್ದಾರೆ, ಹಿಂಗೊಂದು ವರ್ತನೆ ಇದೆ ಈ ವ್ಯಕ್ತಿದು ಅನ್ನೋದು ಯಾವುದೂ ಗೊತ್ತೇ ಇರಲಿಲ್ಲ. 13 ದಿನಗಳ ಹಿಂದೆ ರಾಜ್ಯಾದ್ಯಂತ ಫೇಮಸ್ ಆದ ವ್ಯಕ್ತಿ ಈಗ ಸೇರಬೇಕಾದ ಅರ್ಹ ಸ್ಥಾನಕ್ಕೆ ಸೇರಿರೋದು ಸಾರ್ವಜನಿಕ ವಲಯದಲ್ಲಿ ಸಂತಸ ಮನೆ ಮಾಡಿದೆ. ಸರ್ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ನಿಮಗೆ ಸರ್, ಅದ್ರ ಬಗ್ಗೆ ಏನಿದೆ ಸರ್? ನ್ಯಾಯಾಂಗ ಬಂಧನ ಒಪ್ಪಿದ್ದಾರೆ ಸರ್. ಬಂದ್ರು ಬ್ಯಾಕ್ ಪ್ಯಾಕ್ ಅನಲ್ ಇದೆ. ತಮ್ಮ ಮೇಲೆ ಆರೋಪದ ಬಗ್ಗೆ ಏನಾದ್ರು ಮಾತಾಡ್ತೀರಾ ಸರ್? ಏನಾದ್ರು ಮಾತಾಡ್ತೀರಾ ಸರ್? ನಂತರ ಬಂದು ಸರ್